ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮೇಷರಾಶಿಯ ಬಗ್ಗೆ ಕಲಿಯಲಿದ್ದೇವೆ ಮತ್ತು ಇಂದು ನಾವು ಮೇಷರಾಶಿಯ ಅದ್ಭುತ ಜಾತಕ ಫಲಿತಾಂಶಗಳ ಬಗ್ಗೆ ಕಲಿಯಲಿದ್ದೇವೆ. ಆದ್ದರಿಂದ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ಗೆ ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮಗೆ ಬೆಂಬಲ ನೀಡಿ. ಇಂದು ನೀವು ನಿಮ್ಮ ಜೀವನವನ್ನು ಬದಲಾಯಿಸುವ ಅದ್ಭುತವಾದ ವಿಷಯದ ಬಗ್ಗೆ ಕಲಿಯಲಿದ್ದೀರಿ ಮತ್ತು ಇಂದು ಅನೇಕ ಆಸಕ್ತಿದಾಯಕ ವಿಷಯಗಳಿಗಾಗಿ ತಕ್ಷಣ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮಗೆ ಬೆಂಬಲ ನೀಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ವಿಷಯಕ್ಕೆ ಬರೋಣ. ಇಂದು ನೀವು ಮೇಷರಾಶಿಯವರೇ ನಿಮ್ಮ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನು ಕಲಿಯಲಿದ್ದೀರಿ. ಪ್ರತಿದಿನ ಇಬ್ಬರು ದೇವರುಗಳು ನಿಮ್ಮ ಮನೆಗೆ ಬರುತ್ತಾರೆ. ಆ ಎರಡು ದೇವರುಗಳು ನಿಮ್ಮ ಮನೆಗೆ ಹೇಗೆ ಬರುತ್ತಾರೆ ಮತ್ತು ಅವರ ಆಶೀರ್ವಾದ ಪಡೆಯಲು ನೀವು ಯಾವ ರೀತಿಯ ಪ್ರಯತ್ನ ಮಾಡಬೇಕು. ಇಂದು ಈ ಎಲ್ಲ ವಿಷಯಗಳನ್ನು ನೀವು ತಿಳಿದಿದ್ದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ಇದಲ್ಲದೆ ನಿಮ್ಮ ಬಾಯಲ್ಲಿ ನೀರು ಬರುತ್ತದೆ. ಈ ಎರಡು ದೇವರುಗಳು ಸಾಮಾನ್ಯ ಜನರಲ್ಲ ಎಂಬುದನ್ನು ನೆನಪಿಡಿ. ನೀವು ಅವರ ಆಶೀರ್ವಾದವನ್ನು ಹೊಂದಿದ್ದರೆ ಒಬ್ಬ ಸಾಮಾನ್ಯ ಮನುಷ್ಯನೂ ಸಹ ಕೋಟ್ಯಾಧಿಪತಿಯಾಗಬಹುದು. ಅದು ನಿಮಗೆ ತಿಳಿದಿದ್ದರೆ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಆ ದೇವರುಗಳು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಶ್ರೀಮಂತರನ್ನಾಗಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನು ತರಲು ಬಯಸುತ್ತಾರೆಯೇ ಎಂದು ಸಂಪೂರ್ಣವಾಗಿ ಕಂಡುಹಿಡಿಯೋಣ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ 4 ದಿನಗಳಲ್ಲಿ ಮೊದಲನೆಯ ದಿನವಾದ ಫೆಬ್ರವರಿ 15, 16, 17 ಮತ್ತು 18ರಂದು ನಿಮ್ಮ ಜೀವನದಲ್ಲಿ ನಿರ್ಣಾಯಕ ಬದಲಾವಣೆಗಳು ಸಂಭವಿಸಲಿವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು 2 ದೇವರುಗಳ ಬೆಂಬಲವನ್ನು ಪಡೆಯಲಿದ್ದೀರಿ. ಈ ಹಂತದಲ್ಲಿ ನಿಮ್ಮ ಜೀವನವು ಈಗಾಗಲೇ ಅನೇಕ ಕಷ್ಟಗಳಲ್ಲಿ ಸಿಲುಕಿಕೊಂಡಿದೆ. ಹಿಂದೆ ಈ 2 ದೇವರುಗಳು ನಿಮ್ಮನ್ನು ಪ್ರತಿಯೊಂದು ಅಪಾಯ ಮತ್ತು ಪ್ರತಿಯೊಂದು ಸಮಸ್ಯೆಯಿಂದ ರಕ್ಷಿಸಿದ್ದಾರೆ. ಆದರೂ 2 ದೇವರುಗಳು ನಿಮ್ಮ ಎಲ್ಲಾ ದುಃಖಗಳನ್ನು ತೆಗೆದುಹಾಕಿ ನಿಮ್ಮನ್ನು ಸಂತೋಷ ಮತ್ತು ಸಂತೋಷದಿಂದ ತುಂಬಲು ಸಿದ್ಧರಾಗಿದ್ದಾರೆ. ನಾನು ನಿಮಗೆ ಒಂದು ಪ್ರಮುಖ ವಿಷಯವನ್ನು ಹೇಳಲೇಬೇಕು. ನಿಮ್ಮ ಬೆಳವಣಿಗೆಯನ್ನು ನೋಡಲು ಸಹಿಸಲಾಗದ ಅನೇಕ ಜನರಿದ್ದಾರೆ. ನಿಮ್ಮ ಸುತ್ತಲೂ ಇದ್ದಾರೆ. ನೀವು ಯಶಸ್ವಿಯಾದಾಗ ಅವರು ಅದನ್ನು ಸಹಿಸುವುದಿಲ್ಲ. ಆದ್ದರಿಂದಲೇ ಅವರು ನಿಮ್ಮ ಮೇಲೆ ವಿವಿಧ ಪ್ರಯೋಗಗಳನ್ನು ಮಾಡುವ ಮೂಲಕ ನಿಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸಲು ಪ್ರಾರಂಭಿಸಿದ್ದಾರೆ. ಆದರೆ ಈ ರಾಶಿಚಕ್ರ ಚಿಹ್ನೆಯು 2 ದೇವರುಗಳ ಆಶೀರ್ವಾದವನ್ನು ಹೊಂದಿದೆ. ಆದ್ದರಿಂದ ಯಾರೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಯಾರೂ ನಿಮ್ಮ ತಲೆಯ ಮೇಲಿನ ಕೂದಲನ್ನು ಮುಟ್ಟಲು ಸಾಧ್ಯವಿಲ್ಲ. ಹೇಗೋ ಕಳೆದ ದಿನಗಳಲ್ಲಿ ಏನಾದರೂ ಸಂಭವಿಸಿದೆ. ಆದರೆ ಈ 4 ದಿನಗಳಲ್ಲಿ ಅನೇಕ ಬಹಳ ಮುಖ್ಯವಾದ ಬದಲಾವಣೆಗಳು ಸಂಭವಿಸಲಿವೆ. ಈ ದೇವರುಗಳ ಅನುಗ್ರಹದಿಂದ ನೀವು ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ನೋಡುತ್ತೀರಿ. ಆದರೆ ನೀವು ತುಂಬಾ ಜಾಗರೂಕರಾಗಿರಬೇಕು. ಈ 4 ದಿನಗಳು ಮುಖ್ಯವಾಗಿ ನಿಮ್ಮ ಹಿಂದೆ ಇರುವ ಮತ್ತು ನಿಮ್ಮ ಗುಂಡಿಗಳನ್ನು ಅಗಿಯುವ ಶತ್ರುಗಳು ನಿಮ್ಮ ಸುತ್ತಲೂ ಇದ್ದಾರೆ. ಅವರು ನೀವು ಮಾಡುವ ಕೆಲಸವನ್ನು ಹಾಳು ಮಾಡಲು ನಿರಂತರ ಪ್ರಯತ್ನಗಳನ್ನು ಪ್ರಾರಂಭಿಸಿದ್ದಾರೆ. ಮತ್ತು ಆ ಶತ್ರು ಯಾರು? ಅವನ ಹೆಸರೇನು? ಆ ಶತ್ರು ಯಾರು? ಅವನೆಲ್ಲಿದ್ದಾನೆ? ಅವನಿಗೆ ನಿಮ್ಮ ಮೇಲೆ ಇಷ್ಟೊಂದು ದ್ವೇಷ ಏಕೆ ಇತ್ತು? ನೀವು ಈ ವಿಷಯಗಳ ಬಗ್ಗೆಯೂ ತಿಳಿದಿರಬೇಕು. ಆದರೆ ಚಿಂತಿಸಬೇಡಿ, ಯಾಕೆಂದರೆ ಇಂದು ನಾವು ನಿಮ್ಮ ಶತ್ರು ಮತ್ತು ಅವನ ಜಾತಕದ ಬಗ್ಗೆ ಸ್ಪಷ್ಟವಾಗಿ ತಿಳಿಯುತ್ತೇವೆ. ಆದ್ದರಿಂದ ನೀವು ಎಲ್ಲಿಯೂ ತಪ್ಪಿಸದೆ ವಿಡಿಯೋವನ್ನು ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ಎಂದು ನಾನು ಹೇಳುತ್ತಿದ್ದೇನೆ. ವಿಶೇಷವಾಗಿ ಒಂದು ವಿಷಯ ಗಮನಿಸಿ. ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡುತ್ತಿದ್ದಾರೆ. ಅವರು ನಿಮ್ಮನ್ನು ನೋಯಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನೀವು ತುಂಬಾ ಅದೃಷ್ಟವಂತರು, ಯಾಕೆಂದರೆ ಇಬ್ಬರು ದೇವರುಗಳು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾರೆ. ಆದ್ದರಿಂದಲೇ ನೀವು ಇಂದಿನವರೆಗೂ ಹೀಗೆ ಇದ್ದೀರಿ. ಆ ದೇವರುಗಳು ಪ್ರತಿದಿನ ನಿಮ್ಮನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ನೀವು ಕೇಳುತ್ತಿರುವುದು ನಿಜ. ನೀವು ಯಾವುದೇ ಅಪಾಯವನ್ನು ಎದುರಿಸಿದಾಗೆಲ್ಲ ಆ ಇಬ್ಬರು ಓಡಿಬಂದು ನಿಮ್ಮನ್ನು ರಕ್ಷಿಸುತ್ತಾರೆ. ನೀವು ಯಾವುದೇ ಕಷ್ಟದಲ್ಲಿದ್ದರೂ ಪರವಾಗಿಲ್ಲ. ನಿಮಗೆ ಆ ದೇವರುಗಳ ಬೆಂಬಲವಿಲ್ಲದಿದ್ದರೆ, ಅವರ ರಕ್ಷಣಾತ್ಮಕ ಗುರುಡಿ ನಿಮ್ಮ ಸುತ್ತಲೂ ಇಲ್ಲದಿದ್ದರೆ ನಿಮ್ಮ ಜೀವನ ಈಗ ಕೊನೆಗೊಂಡಿರುತ್ತಿತ್ತು. ಶತ್ರುಗಳು ಸೃಷ್ಟಿಸಿದ ಅಪಾಯಕಾರಿ ಮಂತ್ರಗಳಿಂದ ನೀವು ನಿಮ್ಮ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಬದುಕುಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಶತ್ರುಗಳು ನಿಮ್ಮನ್ನು ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ದೇವರುಗಳ ಆಶೀರ್ವಾದದಿಂದಾಗಿ ಅವರು ಹಾಗೂ ಮಾಡಲು ಸಾಧ್ಯವಾಗುವುದಿಲ್ಲ. ಕಳೆದ 4 ವರ್ಷಗಳಿಂದ ನಿಮ್ಮ ಜೀವವನ್ನು ರಕ್ಷಿಸುತ್ತಿರುವ ಆ ಇಬ್ಬರು ದೇವರುಗಳು ಯಾರು? ಆ ದೇವರುಗಳು 4 ದಿನಗಳಲ್ಲಿ ನಿಮಗೆ ಯಾವ ದೊಡ್ಡ ಬದಲಾವಣೆಗಳನ್ನು ತರಲಿದ್ದಾರೆ ಮತ್ತು ಈ 4 ದಿನಗಳಲ್ಲಿ ಆ ದೇವರುಗಳು ನಿಮಗೆ ಹೇಗೆ ಪ್ರತಿಫಲ ನೀಡಲಿದ್ದಾರೆ? ಅವರು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ವ್ಯಾಪ್ತಿಯಲ್ಲಿ ಅಪಾರ ಸಂತೋಷವನ್ನು ತರಲು ಸಿದ್ಧರಾಗಿದ್ದಾರೆ ಎಂದು ನಿಮಗೆ ತಿಳಿದಿದ್ದರೆ ಅವರು ನಿಮಗೆ ಎಲ್ಲಾ ರೀತಿಯ ಸಂತೋಷಗಳನ್ನು ನೀಡಲು ಸಿದ್ಧರಾಗಿದ್ದಾರೆ. ಆದರೂ ಈ 4 ದಿನಗಳಲ್ಲಿ ನಿಮಗೆ ಒಂದು ದೊಡ್ಡ ಸುಹುದ್ದಿಯೂ ಸಿಗಲಿದೆ. ಆ ಸುದ್ದಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಉದಾಹರಣೆಗೆ, ಸುಮಾರು 25 ಕೋಟಿ ಆಸ್ತಿ ಹೊಂದಿದ ಒಬ್ಬ ಬಡ ವ್ಯಕ್ತಿ ಮತ್ತು ಏನು ಈ ರಾಶಿಚಕ್ರ ಚಿಹ್ನೆಗೆ ಸೇರಿರಬಹುದು ಮತ್ತು ಮಧ್ಯಮ ವರ್ಗದ ವ್ಯಕ್ತಿಯಾಗಿರಲಿ, ಅದು ಕೋಟ್ಯಾಧಿಪತಿಯಾಗಿರಲಿ ಅಥವಾ ಮಧ್ಯಮ ವರ್ಗದ ವ್ಯಕ್ತಿಯಾಗಿರಲಿ ಅಥವಾ ಬಡವನಾಗಿರಲಿ, ಈ ರಾಶಿಚಕ್ರ ಚಿಹ್ನೆಗೆ ಸೇರಿದ ಈ 3 ಜನರಲ್ಲಿ ಯಾರಾದರೂ ನಿಮಗೆ ಅದ್ಭುತ ಅವಕಾಶಗಳನ್ನು ಒದಗಿಸುವ ಸಾಧ್ಯತೆಯನ್ನು ಹೊಂದಿರುತ್ತಾರೆ. ನಿಮ್ಮ ಸಂತೋಷಕ್ಕೆ ಯಾವುದೇ ಮಿತಿಯಿಲ್ಲ ಮತ್ತು ನೀವು ಸಂತೋಷದಿಂದ ಜಿಗಿಯುತ್ತೀರಿ.
ನೀವು ಹಲವು ವರ್ಷಗಳಿಂದ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಕನಸು ಈ 4 ದಿನಗಳಲ್ಲಿ ನನಸಾಗುತ್ತದೆ. ನೀವು ನಿಶ್ಚಿತವಾಗಿಯೂ ನಿಮ್ಮ ಶತ್ರುಗಳನ್ನು ತೊಡಗಿಸಿಕೊಳ್ಳುತ್ತೀರಿ. ಈಗ 2 ದೇವರುಗಳು ಯಾವಾಗಲೂ ನಿಮ್ಮ ಸುತ್ತಲೂ ಇರುತ್ತಾರೆ, ಆದರೆ ನೀವು ಅವರನ್ನು ಗುರುತಿಸುವುದಿಲ್ಲ. ಮತ್ತು ನಿಮ್ಮ ಅರಿವಿಲ್ಲದೆ ನೀವು ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದೀರಿ. ಈ ದೇವರುಗಳಿಗೆ ಈ ತಪ್ಪುಗಳು ಇಷ್ಟವಾಗುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ ಸಮಯ ಕಳೆದು ಹೋಗುವ ಮೊದಲು ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ನೀವು ಮಾಡುತ್ತಿರುವ ತಪ್ಪುಗಳನ್ನು ನೀವು ಸರಿಪಡಿಸದಿದ್ದರೆ ಆ ದೇವರುಗಳು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆಯಿದೆ. ಆ ಶಕ್ತಿಗಳು ನಿಮ್ಮ ಮೇಲೆ ಕೋಪಗೊಂಡ ನಂತರ ನಿಮ್ಮ ಜೀವನವು ಸಂಪೂರ್ಣವಾಗಿ ತಲೆಕೆಳಗಾಗಿ ತಿರುಗುತ್ತದೆ. ಅದಕ್ಕಾಗಿಯೇ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಈಗ ಆ ದೇವರುಗಳು ನಿಮ್ಮ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಪ್ರವೇಶಿಸುತ್ತಾರೆ. ಅದು ಸಂಭವಿಸಿದಲ್ಲಿ ನಿಮ್ಮ ಶತ್ರುಗಳು ಆಚರಿಸುತ್ತಿರುತ್ತಾರೆ. ಆದ್ದರಿಂದ ಜಾಗರೂಕರಾಗಿರಿ. ಇದಲ್ಲದೆ ನಿಮ್ಮ ಶತ್ರುಗಳು ಮತ್ತೆ ನಿಮ್ಮ ಮೇಲೆ ತಮ್ಮ ವೈಭವವನ್ನು ತೋರಿಸುತ್ತಾರೆ. ಅದಕ್ಕಾಗಿಯೇ ನೀವು ಈಗಲೂ ಜಾಗರೂಕರಾಗಿರಬೇಕು. ವಾಸ್ತವವಾಗಿ ಆ 2 ದೇವರುಗಳು ನಾಗದೇವರುಗಳಲ್ಲದೆ ಬೇರೆ ಯಾರೂ ಅಲ್ಲ. ಆ ನಾಗದೇವರುಗಳು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ. ಅವರು ಯಾವಾಗಲೂ ನಿಮ್ಮೊಂದಿಗಿರಲು ಪ್ರಯತ್ನಿಸುತ್ತಿದ್ದಾರೆ. ಈಗ ನೀವು ಮಾಡುತ್ತಿರುವ ಕೆಲವು ತಪ್ಪುಗಳನ್ನು ನೀವು ತಕ್ಷಣ ನಿಲ್ಲಿಸಬೇಕು ಎಂದು ನಮಗೆ ತಿಳಿಸಿ. ಮೊದಲನೆಯದು, ನೀವು ಎಲ್ಲಿಯಾದರೂ ಹಾವನ್ನು ನೋಡಿದರೆ ನಾಗದೇವರುಗಳ ಕೋಪವನ್ನು ತಪ್ಪಿಸಲು ಈ ರಾಶಿಚಕ್ರ ಚಿಹ್ನೆಗಳು ಏನು ಮಾಡಬಾರದು ಎಂಬುದನ್ನು ಎಚ್ಚರಿಕೆಯಿಂದ ಆಲಿಸಿ. ಮೊದಲು, ನೀವು ಎಲ್ಲಿಯಾದರೂ ಹಾವನ್ನು ನೋಡಿದರೆ ತಪ್ಪಾಗಿ ಅದನ್ನು ಕೊಲ್ಲಬೇಡಿ. ಸಾಧ್ಯವಾದರೆ ಅದನ್ನಲ್ಲಿಂದ ಕಳುಹಿಸಿ ಅಥವಾ ದೂರ ಹೋಗಿ. ಯಾಕೆಂದರೆ ನೀವು ಹಾವನ್ನು ಕೊಂದರೆ ನಾಗದೇವರುಗಳು ನಿಮ್ಮ ಮೇಲೆ ತೀವ್ರ ಕೋಪಗೊಳ್ಳುತ್ತಾರೆ. ಇದಲ್ಲದೆ ನೀವು ಜೀವಕ್ಕೆ ಅಪಾಯಕಾರಿ ಪರಿಸ್ಥಿತಿಯಲ್ಲಿದ್ದರೆ ಕ್ರಮ ಕೈಗೊಳ್ಳಿ. ಅಲ್ಲದೆ ಎರಡನೆಯದಾಗಿ, ನಾಗದೇವರುಗಳು ನಿಮ್ಮನ್ನು ಕಣ್ಣಿನ ಸೇಬಿನಂತೆ ರಕ್ಷಿಸುತ್ತಿರುವುದರಿಂದ ನೀವು ಅವರಿಗೆ ಸ್ವಲ್ಪ ಹಾಲನ್ನೂ ಸಹ ಅರ್ಪಿಸಬೇಡಿ. ಆದ್ದರಿಂದ ಈ ತಪ್ಪನ್ನು ಮತ್ತೆ ಮಾಡಬೇಡಿ. ಪ್ರತಿ ತಿಂಗಳು ಕನಿಷ್ಠ ಹುಣ್ಣಿಮೆಯ ದಿನದಂದು ನಾಗದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಹಾಲರ್ಪಿಸಿ. ಆಗ ಅವರ ತಂಪಾದ ನೋಟವು ನಿಮ್ಮ ಮೇಲಿರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಿಮಗೆ ಅನುಮಾನಗಳಿರಬಹುದು ಮತ್ತು ನಾಗದೇವರುಗಳ ಕೃಪೆಯಿಂದಾಗಿ ನಮ್ಮ ಜೀವನ ಇಲ್ಲಿಯವರೆಗೆ ಚೆನ್ನಾಗಿದೆ ಎಂದು ಹೇಳಬಹುದು. ಅನೇಕ ಜನರು ಗಮನಿಸಿದರೆ ಅನೇಕ ಜನರಿಗೆ ಹಾವಿನ ದೋಷಗಳಿವೆ. ಈ ಹಾವಿನ ದೋಷಗಳನ್ನು ತೊಡೆಗಿಹಾಕಲು ಮತ್ತು ನಮ್ಮ ಜೀವನವನ್ನು ಸಂತೋಷಪಡಿಸಲು ನಾವು ಯಾವಾಗಲೂ ಕೆಲವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಅಲ್ಲದೆ ನಾವು ಈಗ ಹೇಳಿದಂತೆ ಪ್ರತಿದಿನ ಅಲ್ಲದಿದ್ದರೂ ಮಂಗಳವಾರ ಮತ್ತು ಭಾನುವಾರಗಳಲ್ಲಿದ್ದರೂ ಕನಿಷ್ಠ ಪಕ್ಷ ಹುಣ್ಣಿಮೆಯ ದಿನದಂದು ನೀವು ನಾಗದೇವತೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಲು ಅರ್ಪಿಸಿದರೆ, ಹಾಗೆಯೇ ಅರಿಶಿಣ ಮತ್ತು ಕುಂಕುಮದಿಂದ ಮೂರ್ತಿಗಳನ್ನು ಪೂಜಿಸಿ ಹೂವುಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸಿದರೆ ಅವುಗಳ ತಣ್ಣೆಯ ನೋಟ ಸಿಗುತ್ತದೆ. ಈಗ ವಿಷಯಕ್ಕೆ ಬಂದರೆ, 3 ಲೋಕಗಳನ್ನು ಬೆರಗುಳಿಸುವ ಐತಿಹಾಸಿಕ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಸುಮಾರು 600 ವರ್ಷಗಳ ನಂತರ ಗ್ರಹಗಳ ಸ್ಥಾನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಶನಿಯ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಲಿವೆ ಎಂದು ಹೇಳಬಹುದು. ಇವುಗಳನ್ನು ನೋಡಿ ನೀವು ಆಘಾತಗೊಳಗಾಗುತ್ತೀರಿ. ಪ್ರತಿದಿನ ಯುದ್ಧದಂತೆ ಭಾವಿಸುತ್ತದೆ. ನೀವು ಹೊಸ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ, ದೇವರು ಕೂಡ ನನ್ನ ಕೂಗನ್ನು ಕೇಳುತ್ತಿಲ್ಲ, ನನ್ನನ್ನು ಪರೀಕ್ಷಿಸಲು ಅವನು ಇದನ್ನು ಮಾಡುತ್ತಿದ್ದಾನೆ ಎಂದು ನೀವು ಭಾವಿಸುವಿರಿ. ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳು ದೂರವಾಗುತ್ತಿಲ್ಲ. ಇದಲ್ಲದೆ ನಿಮಗೆ ಹೆಚ್ಚು ಅಗತ್ಯವಿರುವ ಜನರು ನಿಮ್ಮನ್ನು ಮೋಸ ಮಾಡುತ್ತಿದ್ದಾರೆ. ನಿಮ್ಮ ಜೀವನದಂತೆ ನೀವು ಪ್ರೀತಿಸುವ ಜನರು ನಿಮ್ಮ ಹೃದಯವನ್ನು ಮುರಿಯುತ್ತಿದ್ದಾರೆ. ನೀವು ನಂಬಿದ ಜನರು ನಿಮಗೆ ಬೆನ್ನು ತಿರುಗಿಸುತ್ತಿದ್ದಾರೆ. ಆದರೆ ಈಗ ನಿಮ್ಮ ನಿರೀಕ್ಷೆಗಳು ಈಡೇರುವ ಸಮಯ ಬಂದಿದೆ. ನಿಮಗೆ ಖಂಡಿತವಾಗಿಯೂ ಕೆಲವು ಅದ್ಭುತವಾದ ಒಳ್ಳೆಯ ಸುದ್ದಿಗಳು ಸಿಗುತ್ತವೆ. ನಿಮ್ಮ ಕಷ್ಟಗಳು ಕೊನೆಗೊಂಡಿವೆ ಎಂದು ಭಾವಿಸಿ. ದುಃಖ ಮತ್ತು ಕಷ್ಟಗಳಿಗೆ ಶಾಶ್ವತವಾಗಿ ವಿದಾಯ ಹೇಳಿ. ಕೆಲವು ಬದಲಾವಣೆಗಳು ನಿಮ್ಮ ಜೀವನವನ್ನು ಅನಿರೀಕ್ಷಿತ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ನೀವು ಯಾವುದಕ್ಕೆ ಅರ್ಹರು ಮತ್ತು ನೀವು ವರ್ಷಗಳಿಂದ ಶ್ರಮಿಸಿದ್ದೀರಿ ಅದು ನಿಮಗೆ ಸಿಗಲಿದೆ. ಇಷ್ಟು ದಿನ ನಿಮ್ಮ ಸುತ್ತಲಿನ ಜನರು ಬೆಳೆಯುತ್ತಿರುವುದನ್ನು ನೋಡಿ ನೀವು ದುಃಖಿತರಾಗಿದ್ದೀರಿ. ಅವರು ನಿಮ್ಮ ಕಷ್ಟಗಳನ್ನು ನೋಡಿ ನಕ್ಕರು. ಆದರೆ ಈಗ ಅವರು ನಿಮ್ಮ ಸಂತೋಷವನ್ನು ನೋಡಿ ಅಸೂಯಪಡುವ ದಿನಗಳು ಬಂದಿವೆ. ಆದರೆ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಕಷ್ಟದಲ್ಲಿದ್ದಾಗ ಕೆಲವರು ನೀವು ಒಳ್ಳೆಯದಾಗುತ್ತಿರುವಾಗ ಮತ್ತೆ ನಿಮ್ಮ ಹತ್ತಿರ ಬರಲು ಬಯಸುತ್ತಾರೆ. ಆದ್ದರಿಂದ ಅವರಿಗೆ ಹೆಚ್ಚು ಆದ್ಯತೆ ನೀಡಬೇಡಿ. ಅಲ್ಲದೆ ಯಾವುದೇ ತಪ್ಪು ಕೆಲಸಗಳನ್ನು ತಪ್ಪಾಗಿ ಮಾಡಬೇಡಿ. ನೀವು ಏನಾದರೂ ತಪ್ಪು ಮಾಡಿದರೆ ಅದರ ಪರಿಣಾಮಗಳನ್ನು ನೀವು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಸರಿಯಾದ ಹಾದಿಯಲ್ಲಿ ನಡೆಯಿರಿ. ನೆನಪಿಡಿ, ರಕ್ತ ಹಂಚಿಕಲು ಹುಟ್ಟಿದ ಪ್ರತಿಯೊಬ್ಬರೂ ನಿಮ್ಮ ಮೊಮ್ಮಕ್ಕಳೆಂದು ಭಾವಿಸಬೇಡಿ. ಅಲ್ಲಿ ಪ್ರೀತಿ, ವಿಶ್ವಾಸ, ಗೌರವವಿದೆ. ಅವು ನಿಜವಾದ ಬಂಧಗಳು. ನಿಮ್ಮ ಕಷ್ಟಗಳಲ್ಲಿ ನಿಮ್ಮ ಕೈ ಹಿಡಿದವರೇ ನಿಜವಾದವರು. ನಿಮ್ಮ ಸಂಬಂಧಿಕರು ಕಷ್ಟದಲ್ಲಿದ್ದಾಗ ಅವರೊಂದಿಗನಿರಿ. ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರಲಿದೆ ಎಂದು ನಿಮಗೆ ಗೊತ್ತಿದ್ದರೆ ನಿಮ್ಮ ಹೃದಯವೂ ಕೂಡ ವೇಗವಾಗಿ ಬಡಿಯಲು ಪ್ರಾರಂಭಿಸುತ್ತದೆ.
ಇದನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಆಜ್ಞೆ ಎಂದು ಭಾವಿಸಿ. ನೀವು ಸುರಿಸುವ ಪ್ರತಿಯೊಂದು ಕಣ್ಣೀರಿಗೂ ಗ್ರಹಗಳ ಸ್ಥಾನವು ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮ ತೊಂದರೆಗಳಿಗೆ ಕಾರಣರಾದ ಕೆಲವರು ನಿಮ್ಮಿಂದ ದೂರ ಹೋಗಲಿದ್ದಾರೆ. ನಿಮ್ಮ ಜೀವನವನ್ನು ಬದಲಾಯಿಸುವ ಘಟನೆಗಳು ಸಂಭವಿಸುತ್ತವೆ. ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಇಡಬೇಕು. ನಾನು ಮೊದಲೇ ಹೇಳಿದಂತೆ, ಒಂದು ಕಡೆ ನಿಮ್ಮ ಪಾಪಗಳು ಎಣಿಸಲ್ಪಡುತ್ತಿವೆ, ಅಂದರೆ ನೀವು ಜಾಗರೂಕರಾಗಿರಬೇಕು, ಯಾಕೆಂದರೆ ನೀವು ಹಿಂದೆ ಮಾಡಿದ ಸಣ್ಣ ತಪ್ಪುಗಳಿಂದ ಕೆಲವು ಬಿಕ್ಕಟ್ಟುಗಳು ಬರಬಹುದು. ಮತ್ತೊಂದು ಕಡೆ ಅದ್ಭುತವಾದ ಸಂತೋಷ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ. ತುಂಬಾ ಸಂತೋಷವೆಂದರೆ ನೀವೇ ಕೆಲವರಿಗೆ ಸಿಹಿ ತಿಂಡಿಗಳನ್ನು ವಿತರಿಸುತ್ತೀರಿ. ಈ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ವಿವರವಾಗಿ ಮಾತನಾಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ಕೆಲಸ ಮಾಡಿ, ಯಾಕೆಂದರೆ ನಿಮ್ಮ ಮನಸ್ಸನ್ನು ಪೂರ್ಣ ಭಕ್ತಿಯಿಂದ ಆಲಿಸಿ ಮತ್ತು ಸಂದೇಹಗಳಿಂದಲ್ಲ. ಅಲ್ಲದೆ ಎಲ್ಲರೂ ಭಾವನಾತ್ಮಕವಾಗಿ ತಪ್ಪುಗಳನ್ನು ಮಾಡುತ್ತಾರೆ. ಅಂದರೆ ನಾವು ನಿಶ್ಚಯವಾಗಿಯೂ ದೇವರ ಕೃಪೆಗೆ ಅರ್ಹರಾಗಿರಬೇಕು ಮತ್ತು ನಾವೆಲ್ಲರೂ ಚೆನ್ನಾಗಿರಬೇಕು ಎಂದು ಹೇಳುವುದು. ನೀವು ಅನಗತ್ಯ ವಿಷಯಗಳಿಗೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ? ಅನಗತ್ಯವಾಗಿ ನೀವು ಎಷ್ಟು ಕಳೆದುಕೊಂಡಿದ್ದೀರಿ? ನೀವು ನಂಬಿದವರಿಂದ ನೀವು ಎಷ್ಟು ಮೋಸ ಹೋಗಿದ್ದೀರಿ? ಇಷ್ಟೆಲ್ಲ ನಡೆದ ನಂತರವೂ ಕೂಡ ನೀವು ಇನ್ನೂ ಬದಲಾಗುತ್ತಿಲ್ಲ ಎಂದು ಹೇಳುತ್ತಿರುವಂತಿದೆ. ನೀವು ಇನ್ನೂ ಅದೇ ಭಾವನಾತ್ಮಕ ಭಾವನೆಗಳೊಂದಿಗೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ. ನೀವು ಭವಿಷ್ಯದಲ್ಲಿ ಬಳಲಲು ಬಯಸದಿದ್ದರೆ ನೀವು ಶಾಂತವಾಗಿ ಯೋಚಿಸಿ ಮತ್ತು ಇಂದಿನಿಂದ ಕೆಲಸ ಮಾಡಬೇಕು. ಭಾವನೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ತಪ್ಪಾಗಿರುತ್ತವೆ. ಆದ್ದರಿಂದ ಶಾಂತರಾಗಿ ಮತ್ತು ಬುದ್ಧಿವಂತರಾಗಿರಿ. ವಿಶೇಷವಾಗಿ ನೀವು ಯಾರಿಗಾದರೂ ಹಣವನ್ನು ನೀಡುವಾಗ ಬಹಳ ಎಚ್ಚರಿಕೆಯಿಂದಿರಿ. ಅವರು ಎಷ್ಟೇ ಇದ್ದರೂ ಅಥವಾ ಅವರು ಎಷ್ಟೇ ಹತ್ತಿರದವರು ಇದ್ದರೂ ನೀವು ನೀಡುವ ಹಣ ಹಿಂತಿರುಗುತ್ತದೆ ಎಂಬುದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಆದ್ದರಿಂದ ಇದರಿಂದ ನೀವು ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸುವ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ನೀವು ಏನೇ ಮಾಡಿದರೂ ಅದನ್ನು ನಿಮ್ಮ ಸ್ವಂತ ಶಕ್ತಿಯ ಆಧಾರದ ಮೇಲೆ ಮಾಡಿ. ಯಾರಿಗೂ ಭಾರವಾಗಬೇಡಿ, ಯಾಕೆಂದರೆ ನಿಮ್ಮ ದಾರಿಗೆ ಬರುವ ಅವಕಾಶಗಳು ಬಹಳ ಅಮೂಲ್ಯ. ನೀವು ಇತರರನ್ನು ನಂಬಿದರೆ ಆ ಸುವರ್ಣ ಅವಕಾಶ ನಿಮ್ಮಿಂದ ದೂರವಾಗಬಹುದು. ಈಗ ಗ್ರಹಗಳ ಚಲನೆಗಳು, ವಿಶೇಷವಾಗಿ ಶನಿ ಮತ್ತು ರಾಹು, ನಿಮ್ಮ ಪರವಾಗಿವೆ. ಆದ್ದರಿಂದ ಯಾರಾದರೂ ಬಂದು ಏನಾದರೂ ಮಾಡುತ್ತಾರೆ ಎಂದು ಕಾದು ಕುಳಿತುಕೊಳ್ಳಬೇಡಿ. ನಿಮ್ಮನ್ನು ನಂಬಿ ಕಠಿಣ ಪರಿಶ್ರಮ ಮಾಡಿ ಮತ್ತು ನಿಮ್ಮ ಜೀವನವನ್ನು ಸ್ವರ್ಗಕ್ಕಿಂತ ಸುಂದರವಾಗಿ ಮಾಡಿ. ಕೆಲವೊಮ್ಮೆ ಜೀವನದಲ್ಲಿ ನೀವು ಒಬ್ಬಂಟಿಯಾಗಿ ನಡೆಯಬೇಕಾಗುತ್ತದೆ. ನೀವು ದಿಟ್ಟ ಹೆಜ್ಜೆ ಇಟ್ಟರೆ ಮಾರ್ಗವು ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತದೆ. ಇದಲ್ಲದೆ ನೀವು ಭಯದಿಂದ ಕುಳಿತರೆ ನೀವು ಅಲ್ಲಿಯೇ ಇರುತ್ತೀರಿ. ಆದ್ದರಿಂದ ಇಂದಿನಿಂದ ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ನೀವು ಬಿದ್ದ ಸ್ಥಳದಿಂದ ಎದ್ದು ನಿಂತಿ. ಅಲ್ಲದೆ ನೀವು ಭಯದಿಂದ ಎಲ್ಲಿ ಕುಳಿತರೂ ನಿಮ್ಮ ಜೀವನದುದ್ದಕ್ಕೂ ನೀವು ಅಲ್ಲಿಯೇ ಇರುತ್ತೀರಿ ಎಂದು ತಿಳಿಯಿರಿ. ಅದಕ್ಕಾಗಿಯೇ ನಿಮಗಾಗಿ ಹೊಸ ಮಾರ್ಗವನ್ನು ನಿರ್ಮಿಸಿ. ಈ ಸಮಯವು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ. ಪ್ರತಿಯೊಂದು ಸ್ಥಳ, ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಖಂಡಿತವಾಗಿಯೂ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವಿರಿ. ನೀವು ಏನಾದರೂ ದೊಡ್ಡದನ್ನು ಸಾಧಿಸಲು ಬಯಸಿದರೆ ಇದು ಸರಿಯಾದ ಸಮಯ. ಆದ್ದರಿಂದ ಈಗ ನೀವು ಮಾಡಬೇಕಾಗಿರುವುದು ನಿಮಗಾಗಿ ಹೋರಾಡುವುದು. ಗ್ರಹಗಳ ಚಲನೆಯನ್ನು ನೋಡಿದರೆ ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಿರಿ. ನೀವು ಏನೇ ಮಾಡಿದರೂ, ವಿಶೇಷವಾಗಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ, ನೀವು ಅವುಗಳನ್ನು ನೀವೇ ನೋಡಿಕೊಳ್ಳಬೇಕು. ಈ ವಿಷಯಗಳ ಬಗ್ಗೆ ಯಾರಿಗೂ ಹೇಳಬೇಡಿ. ನಿಮ್ಮ ಆಸ್ತಿಗಳ ವಿವರಗಳನ್ನು ರಹಸ್ಯವಾಗಿಡುವುದು ಉತ್ತಮ. ಇಲ್ಲದಿದ್ದರೆ ನೀವು ಮೋಸ ಹೋಗುವ ಅಪಾಯವಿದೆ. ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಈಗಾಗಲೇ ಹೋಗಿದ್ದರೆ ಇನ್ನೊಂದು ಸಮಸ್ಯೆ ಬಂದು ನಿಮ್ಮನ್ನು ಉಸಿರುಗಟ್ಟಿಸುತ್ತದೆ. ಆದರೆ ಕಷ್ಟದ ಸಮಯ ಮುಗಿದಿದೆ. ಶೀಘ್ರದಲ್ಲೇ ನೀವು ನಿಮ್ಮ ತೊಂದರೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತೀರಿ. ನಿಜ ಹೇಳಬೇಕೆಂದರೆ, ನೀವು ಇಂದು ವೀಕ್ಷಿಸುತ್ತಿರುವ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಪಡೆಯಲಿದೆ. ಏಕೆಂದರೆ ನಾನೀಗ ನಿಮಗೆ ಹೇಳಲಿರುವ ಕೆಲವು ವಿಷಯಗಳು ನಿಮ್ಮ ಜೀವನದಲ್ಲಿ ಕಚ್ಚಾ ಸತ್ಯಗಳಾಗಿವೆ. ಅಂದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಏನಾದರೂ ಉಪಯುಕ್ತವಾದದ್ದು ಕಾಣಬಹುದು. ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬಿರುಗಾಳಿ ಬರಬಹುದು. ಆದರೆ ಭಯಪಡಬೇಡಿ. ನಾನು ನಿಮಗೆ ಸಮಸ್ಯೆಗಳನ್ನು ಮಾತ್ರ ಹೇಳುವುದಿಲ್ಲ, ಆದರೆ ಅವುಗಳಿಗೆ ಪರಿಹಾರಗಳನ್ನು ಸಹ ವಿವರಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಘರ್ಷಣೆಗಳು, ಉದ್ವಿಗ್ನತೆಗಳು ಮತ್ತು ಘರ್ಷಣೆಗಳು ಏಕೆ ಸಂಭವಿಸುತ್ತಿವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದೆಲ್ಲವೂ ನಿಮ್ಮ ಸುತ್ತಲಿನ ಕೆಲವು ಶತ್ರುಗಳಿಂದ ನಡೆಯುತ್ತಿದೆ. ಅವರು ನಿಮಗೆ ಎಷ್ಟೇ ಹತ್ತಿರದಲ್ಲಿದ್ದರೂ ಅವರು ನಿಮ್ಮ ಮೊಮ್ಮಕ್ಕಳು ಎಂದು ಹೇಳುವ ಮೂಲಕ ನೀವು ಅವರನ್ನು ಹತ್ತಿರ ತೆಗೆದುಕೊಳ್ಳುತ್ತಿದ್ದೀರಿ. ಆದರೆ ವಾಸ್ತವದಲ್ಲಿ ಅವರು ನಿಮ್ಮ ಸಂತೋಷವನ್ನು ನೋಡಲು ಸಹಿಸಲಾರದು. ನೀವು ಇಲ್ಲಿಯವರೆಗೆ ಜೀವನದಲ್ಲಿ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ಕೆಲವೊಮ್ಮೆ ಅವರ ಮಾತುಗಳಿಂದ ಅಥವಾ ಕೆಲವು ಜನರ ಮಾತುಗಳಿಂದ ನಿಮ್ಮ ಹೃದಯ ಮುರಿದು ಹೋಗಿದೆ. ಈಗ ನೀವು ಒಳ್ಳೆಯದನ್ನು ಮಾಡದಿದ್ದರೆ ಎಲ್ಲರೂ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ನೀವು ಯಾರಿಗಾದನ್ನು ಸಹಾಯ ಮಾಡಲು ಹೋದರೆ ಅವರು ನಿಮ್ಮನ್ನು ದೂಷಿಸುತ್ತಾರೆ.
ಎಲ್ಲಕ್ಕಿಂತ ದೊಡ್ಡ ನೋವು ಎಂದರೆ ಇಲ್ಲಿಯವರೆಗೂ ಯಾರೂ ನಿಮ್ಮ ಹೃದಯದಲ್ಲಿನ ನೋವನ್ನು ಅರ್ಥಮಾಡಿಕೊಂಡಿಲ್ಲ. ನಿಮ್ಮೊಳಗೆ ಎಷ್ಟೇ ನೋವಿದ್ದರೂ ನೀವು ಹೊರಗೆ ನಗುತ್ತಿದ್ದೀರಿ ಮತ್ತು ಎಲ್ಲರ ಮುಂದೆ ಧೈರ್ಯಶಾಲಿಯಾಗಿ ವರ್ತಿಸುತ್ತಿದ್ದೀರಿ. ಆದರೆ ನೀವು ಒಳಗೆ ಎಷ್ಟು ಬಳಲುತ್ತಿದ್ದೀರಿ ಎಂಬುದು ದೇವರಿಗೆ ಮಾತ್ರ ತಿಳಿಯಿದೆ. ನೀವು ತುಂಬಾ ಒಳ್ಳೆಯವರು, ಶುದ್ಧ ಹೃದಯದವರು, ಸಣ್ಣ ವಿಷಯಗಳಿಗೆ ಮಾತ್ರ ಸಂತೋಷಪಡುತ್ತಾರೆ ಮತ್ತು ಯಾರಾದರೂ ಏನಾದರೂ ಕೇಳಿದಾಗ ಸುಲಭವಾಗಿ ಅಸಮಾಧಾನಗೊಳ್ಳುತ್ತಾರೆ. ಯಾರಿಗೂ ಇಲ್ಲ ಎಂದು ಹೇಳಲು ಸಾಧ್ಯವಾಗದ ನಿಮ್ಮ ದೌರ್ಬಲ್ಯವು ಇತರರಿಗೆ ಆಸ್ತಿಯಾಗಿದೆ. ಅದಕ್ಕಾಗಿಯೇ ಜನರು ನಿಮ್ಮನ್ನು ಬಳಸಿಕೊಳ್ಳುತ್ತಲೇ ಇರುತ್ತಾರೆ. ಅವರು ನಿಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಾರೆ. ಆದರೆ ಮತ್ತೆ ಹಾಗಾಗಲು ಬಿಡಬೇಡಿ, ಏಕೆಂದರೆ ಈ 4 ದಿನಗಳು ನಿಮ್ಮ ಭವಿಷ್ಯಕ್ಕೆ ಬಹಳ ಮುಖ್ಯ. ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಒಂದು ಪುವಾಡ ಸಂಭವಿಸುತ್ತದೆ. ಮತ್ತು ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬೇಕು. ಅಲ್ಲದೆ ನೀವು ನಿಮ್ಮ ಜೀವನವನ್ನು ತರುವುದು ಮಾತ್ರವಲ್ಲದೆ ನಿಮ್ಮ ದೌರ್ಬಲ್ಯವನ್ನು ಸಹ ಬದಲಾಯಿಸಬೇಕು. ಎಲ್ಲವೂ ಬೇರೆಯವರು ಮಾಡಬೇಕೆಂದು ಭಾವಿಸಬೇಡಿ. ಈಗ ಈ ಸಮಯವನ್ನು ನಿರ್ಣಾಯಕವೆಂದು ಕಳಿಸಿಕೊಳ್ಳಿ. ನಿಮ್ಮಲ್ಲಿರುವ ಎಲ್ಲಾ ನಿರಾಶೆಗಳು ಮತ್ತು ಅನುಮಾನಗಳನ್ನು ಬದಿಗಿಡಿ. ನೀವು ಎಚ್ಚರಗೊಂಡು ನಿಮ್ಮವರು ಯಾರು ಮತ್ತು ಅಪರಿಚಿತರು ಯಾರು ಎಂಬ ಸತ್ಯವನ್ನು ತಿಳಿಯುತ್ತೀರಿ. ನಿಮ್ಮನ್ನು ಯಾರು ಪ್ರೀತಿಸುತ್ತಾರೆ ಮತ್ತು ನಿಮ್ಮೊಂದಿಗೆ ಯಾರಿದ್ದಾರೆ ಎಂದು ನಿಮಗೆ ತಿಳಿಯುತ್ತದೆ. ಅಲ್ಲದೆ ನೀವು ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲಿದ್ದೀರಿ. ಈ 4 ದಿನಗಳಲ್ಲಿ ಅದು ಉದ್ಯೋಗ ಅಥವಾ ವ್ಯವಹಾರದ ವಿಷಯವಾಗಿರಬಹುದು. ನೀವು ಒಂದರ ನಂತರ ಒಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಲಿದ್ದೀರಿ. ಅಲ್ಲದೆ ಈ 4 ದಿನಗಳಲ್ಲಿ ನೀವು ಬಹಳಷ್ಟು ಪರಿಹಾರ ಪಡೆಯಲಿದ್ದೀರಿ. ಅದು ಕುಟುಂಬದ ವಿಷಯವಾಗಿರಬಹುದು, ಅಥವಾ ಮನೆ ಹೊರಗಿನ ನಿಮ್ಮ ಸ್ನೇಹಿತರ ಮೂಲಕವಾಗಿರಬಹುದು, ಅಥವಾ ಹೊಸ ವ್ಯವಹಾರದ ಮೂಲಕವಾಗಿರಬಹುದು. ಬಹುಶಃ ದೇವರುಗಳ ಪರಿಚಯದ ಕಾರಣದಿಂದಾಗಿ ನಿಮ್ಮ ಸಮಯವು ನಿಮಗೆ ತಿಳಿಯದೆಯೇ ಕಳೆದು ಹೋಗುತ್ತದೆ. ಆದರೆ ಈಗ ನಾವು ಹೇಳಿದ ಹಾಗೆ ನಾವು 2 ದೇವರುಗಳ ಅನುಗ್ರಹ ಎಂದು ಹೇಳಿದ್ದೇವೆ. ಆದರೆ ನೀವು ಹೆಚ್ಚು ಪಡೆದಿರುವುದು ನಾಗದೇವರುಗಳ ಅನುಗ್ರಹ. ಆದ್ದರಿಂದ ಅವರ ಅನುಗ್ರಹವೂ ನಿಮ್ಮ ಮೇಲೆ ಇದೆ ಎಂದು ನಿಮಗೆ ತಿಳಿದಾಗ ನೀವು ಏನು ಮಾಡಬೇಕೆಂದರೆ ಅವುಗಳಿಗೆ ಸಂಬಂಧಿಸಿದ ಪೂಜೆಗಳನ್ನು ಮಾಡಬೇಕು. ನಿಮ್ಮ ಜೀವನದಲ್ಲಿ ಏನೇ ಸರ್ಪದೋಷಗಳಿದ್ದರೂ ಅವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಆದ್ದರಿಂದ ಅದು ವ್ಯವಹಾರಕ್ಕೆ ಸಂಬಂಧಿಸಿದ್ದಾಗಲಿ ಅಥವಾ ಮಾನಸಿಕ ಒತ್ತಡವಾಗಲಿ, ಇದೆಲ್ಲದರ ಹೊರತಾಗಿಯೂ ಕೆಲವು ಅಪರಿಚಿತ ನೋವುಗಳು ನಮ್ಮನ್ನು ಮಾನಸಿಕವಾಗಿ ಕಾಡುತ್ತವೆ. ಅದು ಕೆಲವು ಸಮಯ ಸರ್ಪದೋಷಗಳ ಪರಿಣಾಮವೂ ಸಹ ಆಗಿರಬಹುದು. ಆದ್ದರಿಂದ ನಾವು ಅಂತಹ ಸಮಸ್ಯೆಗಳಿಂದ ತೊಡಗಿಸಿಕೊಳ್ಳಬೇಕೆಂದರೆ ನಾವು ಖಂಡಿತವಾಗಿಯೂ ಪ್ರತಿಯೊಂದು ದೇವರನ್ನು ಒಂದೊಂದಾಗಿ ಪೂಜಿಸಬೇಕು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಲಕ್ಷ್ಮೀದೇವಿಯು ಪ್ರತಿಯೊಂದು ಸಂಪತ್ತಿನ ಅಧಿಪತಿ ಎಂದು ನಾವು ನಂಬುತ್ತೇವೆ. ಆದ್ದರಿಂದ ನಾವು ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಪೂಜೆಗಳನ್ನು ಮಾಡಿದರೆ ನಾವು ಹಣದ ಸಮಸ್ಯೆಗಳಿಂದ ಮುಕ್ತರಾಗುತ್ತೇವೆ ಎಂದು ಭಾವಿಸುತ್ತೇವೆ. ಅದೇ ರೀತಿ ದೇವರನ್ನು ಪೂಜಿಸುವುದು ಶಾಂತಿ ಮತ್ತು ಸಂಪತ್ತಿಗೆ ತುಂಬಾ ಪ್ರಯೋಜನಕಾರಿ. ಭಗವಂತನನ್ನು ಪೂಜಿಸುವುದು ನಮಗೆ ತುಂಬಾ ಪ್ರಯೋಜನಕಾರಿ. ಅದೇ ರೀತಿ ನಾವು ಮಾನಸಿಕವಾಗಿ ಬಲಶಾಲಿಗಳಾಗಬೇಕೆಂದರೆ ನಾವು ಸುಬ್ರಹ್ಮಣ್ಯ ದೇವರನ್ನು ಪೂಜಿಸಬೇಕು. ಮತ್ತು ನಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳನ್ನು ತಪ್ಪಿಸಬೇಕೆಂದರೆ ನಾವು ಗಣಪತಿ ದೇವರನ್ನು ಪೂಜಿಸಬೇಕು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ದೇವತೆಯು ಪ್ರತಿಯೊಂದು ದೇವತೆಯ ಒಡೆಯ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಈ 2 ದೇವತೆಗಳ ಆಶೀರ್ವಾದವಿರುವುದರಿಂದ ಅವರು ನಿಮ್ಮನ್ನು ಈ ರೀತಿ ರಕ್ಷಿಸುತ್ತಿದ್ದಾರೆ. ಆದ್ದರಿಂದ ನೀವು ಖಂಡಿತವಾಗಿಯೂ ಅವರನ್ನು ಪೂಜಿಸಬೇಕು. ಅವರಿಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ. ಮಂಗಳವಾರ ಮತ್ತು ಭಾನುವಾರದಂದು ಒಳ್ಳೆಯ ಅಭಿಷೇಕ ಮಾಡಿ. ಅಲ್ಲದೆ ಬೇವಿನ ಮರ ಮತ್ತು ರಾವಿ ಮರವನ್ನು ಪೂಜಿಸಿ. ಅಲ್ಲದೆ ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಅಲ್ಲದೆ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಜಗತ್ತು ಮೆಚ್ಚುತ್ತದೆ ಎಂದು ಭಾವಿಸಬೇಡಿ. ನೀವು ಮಾಡುವ ಕೆಲಸವನ್ನು ಮಾಡಿ. ಯಾರಿಗಾದರೂ ಸಹಾಯ ಮಾಡುವ ಭರವಸೆಯಿಂದ ಮೋಸ ಹೋಗಬೇಡಿ ಮತ್ತು ಜಾಗರೂಕರಾಗಿರಿ. ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹಾಗೂ ರಿಯಲ್ ಎಸ್ಟೇಟ್, ತಂತ್ರಜ್ಞಾನ, ಶಿಕ್ಷಣ, ವೈದ್ಯಕೀಯ ಮತ್ತು ಇತರ ಕ್ಷೇತ್ರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಈ 4 ದಿನಗಳಲ್ಲಿ ಇರುವವರಿಗೆ ಈ 4 ದಿನಗಳು ಅದ್ಭುತವಾದ ಸಮಯ. ಅಲ್ಲದೆ ಗಣೇಶನ ದೇವಸ್ಥಾನದಲ್ಲಿ ನೀವು ದೇವರಿಗೆ ಗರಿಕಾ ಮತ್ತು ಗರಿಕಾ ಮಾಲೆಗಳನ್ನು ನೀಡಬೇಕು. ಮತ್ತು ಈ 4 ದಿನಗಳಲ್ಲಿ ಯಾವುದೇ ಸಮಯದಲ್ಲಿ ಶಿವಾಭಿಷೇಕ ಮತ್ತು ಶಿವಾರಾಧನೆ ಮಾಡಬೇಕು. ಇದಲ್ಲದೆ ನಿಮ್ಮ ಜೀವನದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ಪ್ರೀತಿ, ಸಂತೋಷ ಮತ್ತು ಐಶ್ವರ್ಯ ಎಲ್ಲವೂ ಕೇವಲ ಗ್ರಹಸ್ಥಾನಗಳಿಂದಾಗಿ
ಅಂದರೆ ಕೆಲವು ಗ್ರಹಗಳ ಹೊಂದಾಣಿಕೆ ಸರಿಯಾಗಿಲ್ಲ, ಆದ್ದರಿಂದ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನವಗ್ರಹಗಳನ್ನು ಪೂಜಿಸಿ ಮತ್ತು ನಿಮ್ಮಿಂದ ಸರ್ಪದೋಷಗಳು ಓಡಿಹೋಗಲು ನಾಗದೇವತೆಯನ್ನು ಖಂಡಿತವಾಗಿಯೂ ಪೂಜಿಸಿ. ಅದೇ ರೀತಿ ನಿಮಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗಬೇಕೆಂದು ನೀವು ಬಯಸಿದರೆ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪವರ್ಮನನ್ನು ಮಾಡಿ, ದೇವರ ಮುಂದೆ ಪ್ರಾರ್ಥಿಸಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಿಡುವ ಕೆಲಸಗಳನ್ನು ಮಾಡಿ. ಉದಾಹರಣೆಗೆ ಸಂಗೀತವನ್ನು ಕೇಳುವುದು ಅಥವಾ ದೇವರಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಹಾಡುಗಳು ಮತ್ತು ಕಥೆಗಳನ್ನು ಕೇಳುವುದು, ಏಕೆಂದರೆ ಅಂತಹ ಕೆಲಸಗಳಿಂದ ನಿಮ್ಮ ಮನಸ್ಸು ಹಗುರಾಗುತ್ತದೆ. ನೀವು ಖಂಡಿತವಾಗಿಯೂ ಒಂದರ ನಂತರ ಒಂದಾಗಿ ಕೆಲವು ಅದ್ಭುತವಾದ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ. ಅಂದರೆ ಅದು ಯಾವುದರ ಬಗ್ಗೆಯಾದರೂ ಆಗಿರಬಹುದು. ಅದು ನಿಮ್ಮ ಕೆಲಸದಲ್ಲಿ ಬಡತಿಯಾಗಿರಬಹುದು, ಅಥವಾ ಅದು ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗಿರಬಹುದು, ಅದು ಮದುವೆಗೆ ಸಂಬಂಧಿಸಿದ ಚರ್ಚೆಯಾಗಿರಬಹುದು, ಅಥವಾ ಅದು ಯಾವುದೇ ಶುಭ ಕಾರ್ಯಕ್ರಮವಾಗಿರಬಹುದು. ನೀವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ. ನೀವು ಆಗುವುದಿಲ್ಲ ಎಂದು ಭಾವಿಸಿದ ಕೆಲಸದಲ್ಲಿಯೂ ನೀವು ಒಳ್ಳೆಯ ಬದಲಾವಣೆಯನ್ನು ನೋಡುತ್ತೀರಿ. ಈ ರೀತಿಯಾಗಿ ಈ 4 ದಿನಗಳಲ್ಲಿ ನೀವು ಬಹಳಷ್ಟು ಯೋಗ ಪಡೆಯಲಿದ್ದೀರಿ. ನಿಮ್ಮ ಜೀವನದಲ್ಲಿ ಒಂದರ ನಂತರ ಒಂದಾಗಿ ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಿ. ಆದ್ದರಿಂದ ಈ ತರಹದ ಕೆಲವು ಸಣ್ಣ ಪೂಜಾ ಪರಿಹಾರಗಳನ್ನು ಮಾಡಿ. ಯಾವ ಜನರಿಂದ ದೂರವಿರಬೇಕು ಎಂದು ತಿಳಿಯಿರಿ ಮತ್ತು ಜಾಗರೂಕರಾಗಿರಿ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮತ್ತು ಈಗ ನಿಮಗೆ ತಿಳಿಯಿದೆ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭಾಶಯಗಳು. ಮೇಷರಾಶಿಯವರೇ, ನಿಮಗೆ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಬೆಂಬಲಿಸಲು ಮರೆಯಬೇಡಿ ಸ್ನೇಹಿತರೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.